ಚೀನಾರಾಮ್ ಅವ್ರು ಹೆಂಗೆ ಚೇಂಜ್ ಆಗಿಬಿಟ್ರು ಅಂತಂದರೆ ಇಲ್ಲಿ ತನಕ ಅವ್ರಿಗೆ ಹೆಂಗಿತ್ತು ಅಂದರೆ ಅಲ್ಲಿ ರಾಮ ಮಂದಿರ ಆಗೋ ಅಲ್ಲಿ ಮಸೀದಿ ಬೀಳಬೇಕು ಮತ್ತೊಂದೆಲ್ಲವೋ ಇತ್ತು. ಈಗ ರಾಮ ಮಂದಿರ ಆದ ನಂತರ ಮುಸ್ಲಿಮರು ಒಳ್ಳೆಯವರಾಗ್ಬಿಟ್ರು, ಅವರಿಗೆ BJP-ಯಲ್ಲಿರೋ ಹಿಂದೂಗಳಿಗೆ ಬೇಕಾಗಿಲ್ಲ. ನಿಮ್ಮ ರಿಯಾಕ್ಷನ್? ಈಗ ಚೀನಾರಾಮ್ ಅವರು ಏನು ಮಾತು ಹೇಳಿದ ಮಾತರಲ್ಲಿ ನೋಡಿ, ಈಗ ಬೇರೆ ರಾಮ ಮಂದಿರ ಕಟ್ಟಿದ್ರೆ ನಾವೆಲ್ಲ ಒಗ್ಗಟ್ಟಿಗೆ ಸೇರಿಕೊಂಡು ಹೋಗ್ಬೋಗಿತ್ತು. ನಮ್ಮ ಮುಸಲ್ಮಾನ್ ಮಾತು ನಾನು ಹೇಳ್ತಾ ಇರೋದು. ಯಾರು ಮುಸಲ್ಮಾನ್ ಅಲ್ಲಿ ಹೋಗ್ತಾ ಇಲ್ಲ, ಯಾರೋ ಅವನು ನಾಟಕ ಮಾಡೋನು ಹೋಗ್ತಾ ಇರೋದು. ಮನಸ್ಸಿಂದ ಯಾರು ನಾಟಕ ಬೇರೆ ರಾಮ ಮಂದಿರ ಕಟ್ಟಿದ್ರೆ ಮನಸ್ಸಿನಿಂದ ನಾವೆಲ್ಲ ಹೋಗ್ತಾ ಇದ್ರು. ಇದು ಬಾಬರಿ ಮಸೀದಿ ಧ್ವಂಸ ಮಾಡ್ಬಿಟ್ಟು ಅದ್ರ ಮೇಲೆ ಕಟ್ತಾ ಇದ್ರಲ್ಲ, ಅದಕ್ಕೆ ಹೋಗಾಗುತ್ತೆ. ರಾಜಕೀಯ ಇದು ಅಂದ್ರೆ ರಾಮ ಮಂದಿರ ಬಾಬರಿ ಮಸೀದಿ ಹೆಂಗ್ ಬಂತು? ಬಾಬರಿ ಮಸೀದಿ ಹೆಂಗ್ ಬಂತು? ಬಾಬರಿ ಮಸೀದಿ ಎಲ್ಲಿಂದ ಬಂತು? ರಾಮ ಮಂದಿರ ಬಾಬರಿ ಮಸೀದಿ ಎಲ್ಲಿಂದ ಬಂತು? ಬಾಬರಿ ಮಸೀದಿ ಎಲ್ಲಿಂದ ಬಂದ್ರೆ ಬಾಬರಿ ಮಸೀದಿ ನೀವು ನೋಡಿದ್ರೆ ನಾವು ಮುಂಚೆ ಏನಿತ್ತಲ್ಲಿ? ರಾಮ ಮಂದಿರ ನಾವು ನೋಡಿಲ್ಲ. ಮುಂಚೆ ಏನಿತ್ತಲ್ಲಿ? ರಾಮ ಮಂದಿರ ಮುಂಚೆ ಏನಿತ್ತಲ್ಲಿ? ರಾಮ ಮಂದಿರ ಮುಂಚೆ ಏನಿತ್ತಲ್ಲಿ? ಬಾಬರಿ ಮಸೀದಿ ನೋಡಿದ್ರಾ? ಕಟ್ಟಿದ್ದು ನೀವು ನೋಡಿದ್ರಾ? ಬಾಬರಿ ಮಸೀದಿ ಕಟ್ಟಿದ್ದು ನೀವು ನೋಡಿದ್ರಾ? ಇದು ರಾಜಕೀಯ ಮಂದಿರ ಅಲ್ಲ ಸರ್, ಬಾಬರಿ ಮಸೀದಿನ ಕಟ್ಟಿದ್ದು ನೀವು ನೋಡಿದ್ರಾ? ಬಿಜೆಪಿನವರಿಗೆ ಈಗ ನಾಗೇಂದ್ರ ಪ್ರಸಾದ್ ಅವರೇ ಒಂದು ನೋಡಿ, ಚೀನಾರಾಮ್ ಅವರು ಏನು ಹೇಳಿದ್ರು, ಮುಸ್ಲಿಮರು ಸಮೇತ ಬರ್ತಾ ಇದ್ದಾರೆ, ನೀವು ಬರ್ತಾ ಇಲ್ಲ, ಕಾಂಗ್ರೆಸ್ ಅವರು ದ್ವಂದ್ವ ನಿಲುವನ್ನು ಪ್ರದರ್ಶಿಸ್ತಾ ಇದ್ದೀರಿ. ಸಾದಿಕ್ ಪಾಷಾ ಅವರು ಹೇಳಿದ್ರು ಇಲ್ಲ, ಕೆಲವರು ಮಾತ್ರ ಡೋಂಗಿಗಳದು ಹೋಗ್ತಿರೋದು. ಅವರ ವ್ಯಾಖ್ಯಾನ, ನಂದಲ್ಲ, ಅದು ಅವರ ವ್ಯಾಖ್ಯಾನ. ಅವರು ಹೇಳ್ತಾ ಇರುವಂಥದ್ದು ಮತ್ತೊಮ್ಮೆ ಕೂಡ, ನೀವು ಬಾಬರಿ ಮಸೀದಿ ಮೇಲೆ ಅಲ್ಲಿ ದೇವಸ್ಥಾನ ಕಟ್ಟಿದ ಕಾರಣಕ್ಕಾಗಿ ನಾವು ಹೋಗ್ತಾ ಇಲ್ಲ, ನೀವು ರಾಮನಿಗಾಗಿ ವಿಶೇಷವಾಗಿ ದೇವಸ್ಥಾನ ಕಟ್ಟಿದ್ರೆ ನಾವು ಹೋಗ್ತಾ ಇದ್ವಿ. ಈಗ ನೀವು BJP ಜೊತೆ ಸಖ್ಯವನ್ನು ಬೆಳೆಸಿದ್ದೀರಿ. ಸಾದಿಕ್ ಪಾಷಾ ಅವರು ಹೇಳಿದಂಥ ಮಾತಿಗೆ ನೀವು ಉತ್ತರ ಕೊಡಬೇಕು. ಹೌದಾ? ಅಲ್ಲಿ 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 ಈ ದ್ವಂದ್ವ ನಿಲುವು ಬರುವುದಕ್ಕೆ ಕಾರಣ ಅಲ್ಲಿ ಬಾಬರಿ ಮಸೀದಿ ಸುಪ್ರೀಂ ಕೋರ್ಟ್ ಏನು ತನ್ನ ಆದೇಶವನ್ನು ಕೊಟ್ಟ ನಂತರ ಕೂಡ ಈಗಲೂ ಕೂಡ ಸಾದಿಕ್ ಪಾಷಾ ಅವರು ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಹೇಳ್ತಾರೆ ಅದು ವಿವಾದಿತ ಜಾಗ ಅಂತ ಹೇಳ್ತಾ ಇದ್ದಾರೆ. ಅಂಥವ್ರಿಗೆ ಅಥವಾ ಆ ಹೇಳಿಕೆಗೆ ಯಾವ ಉತ್ತರವನ್ನು ಕೊಡ್ತೀರಿ ನೀವು? ಮತ್ತು ಇವರನ್ನು ಯಾವ ರೀತಿ ನೀವು ಅವರಿಗೆ ವಿಷಯವನ್ನು ಅರ್ಥ ಮಾಡಿಸ್ತೀರಿ ಅಂತ? ಸಾದಿಕ್ ಪಾಷಾ ಅವರಿಗೆ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ, ದಯಮಾಡಿ ತಾವು ಒಂದು ಮಾಧ್ಯಮದ ಮುಂದೆ ಕೂತ್ಕೊಂಡು ಮಾತಾಡುವಂಥ ಸಂದರ್ಭದಲ್ಲಿ ಜವಾಬ್ದಾರಿಯುತವಾಗಿ ಕೆಲವು ಪದಗಳನ್ನ ಬಳಕೆ ಮಾಡಬೇಕಾಗ್ತದೆ. ಇದು ಕೋರ್ಟಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಕೋರ್ಟಲ್ಲಿ ಏನು ಮಾಡಿದ್ರು, ಅಲ್ಲಿ ಒಳಗಡೆ ರಾಮನ ದೇವಸ್ಥಾನ ಇದೆಯಾ ಇಲ್ವಾ ಅಂತಕ್ಕಂಥ ಒಂದು ಉತ್ಖನನ ಮಾಡಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಒಂದು ಶಿಲಾಶಾಸನ ಸಿಗುತ್ತೆ. 1000 ವರ್ಷಗಳ ಹಿಂದೆನೇ ಇಲ್ಲಿ ರಾಮ ಇದ್ದ ನಾನು ಮಾತಾಡಿಲ್ಲ, ನೀವು ಒಂದು ಸ್ವಲ್ಪ ಸಮಾಧಾನ ತಗೊಳ್ಳಿ. 1000 ವರ್ಷಗಳ ಹಿಂದೆನೇ ರಾಮನೊಂದೊಂದು ದೇವಸ್ಥಾನ ಕೆಳಗಡೆ ಇತ್ತು ಅಂತಕ್ಕಂಥ ಉತ್ಖನನ ಅಲ್ಲಿ ಯಾರು ಬರೆದು ಕೊಟ್ಟಿರ್ತಕ್ಕಂಥದ್ದಲ್ಲ, ಅದು ಕೂಡ ಅಲ್ಲಿ ಒಳಗಡೆ ಸಿಕ್ಕಿರ್ತಕ್ಕಂಥದ್ದು ಉತ್ಖನನ ಮಾಡಿದ ನಂತರ. ಸೊ ಇದೆಲ್ಲಿ ಜನಸಾಮಾನ್ಯರ ಮಧ್ಯೆ ಎಲ್ಲ ತೀರ್ಮಾನ ಆಗಿರೋದು. ಒಂದು ನಿಮಿಷ ಇರಿ ಸರ್, ನೀವು ಒಂದು ನಿಮಿಷ ನೀವು ಧ್ವಂಸ ಮಾಡಿದಿರಾ? ಒಂದು ನಿಮಿಷ ಹೇಳೋ ತನಕ ಕೇಳಿ. ಅಲ್ಲಿ ಹಾಗಾದ್ರೆ ಬಾಬರಿ ಮಸೀದಿ ಕಟ್ಟಿದ್ದು ಯಾರು? ಅದ್ರ ಮೇಲೆ ಯಾರು ಕಟ್ಟಿದ್ರು? ಯಾರು ಕಟ್ಟಿದ್ದ ಅದ್ರ ಮೇಲೆ ಬಾಬರಿ ಮಸೀದಿ ಏನೋ ದಯಮಾಡಿ ಶ್ರೀರಾಮನ ದೇವಸ್ಥಾನ ಮೇಲೆ ಬಾಬರಿ ಮಸೀದಿ ಕಟ್ಟಿದ್ದು ಯಾರು? ಬಾಬರಿ ಮಸೀದಿ ಕಟ್ಟಿದ್ದು, ಬಾಬರಿ ಮಸೀದಿನ ಬೀಳ್ಸಿದ್ರೆ ರಾಮ ಮಂದಿರವನ್ನ ಬೀಳ್ಸಿದ್ರೆ ಏನಂತ ಕರಿಬೇಕು? ಈಗ ನೀವ್ ಹೇಳಿ. ಬಾಬರಿ ಮಸೀದಿ ಧ್ವಂಸ ಮಾಡಿರೋದು ಅದೇ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆಯಲ್ಲ, ಮಾನ್ಯ ದೇವೇಗೌಡರು ಬಾಬರಿ ಮಸೀದಿ ಉಳಿಸಿದಾಗ ಕೊಟ್ಟಂತ ಸ್ಟೇಟ್ಮೆಂಟ್ಗಳನ್ನ ಜನತಾದಳದವರು ಸ್ವಲ್ಪ ಜ್ಞಾಪಿಸ್ಕೊಬೇಕು. ಅವಕಾಶ ಕೊಡ್ತೀರಾ? ಮಾತಾಡ್ತೀನಿ. ಸನ್ಮಾನ್ಯ ಚರಣ್ ಗೌಡ್ರಿಗೆ ಇದೇ ಚರಣ್ ಗೌಡ್ರು ಇದೇ ಬಾಬರಿ ಮಸೀದಿ ವಿರುದ್ಧವಾಗಿ ಮಾತಾಡ್ತಕ್ಕಂಥ 4 ದಿನ ಆಗಿದವ್ರನ್ನ ಕಾಂಗ್ರೆಸ್ ಇವತ್ತು ಅವ್ರು ಮಾತನ್ನ ಉಲ್ಟಾ ಹೊಡಿತಾ ಇದ್ದಾರೆ. ದಯವಿಟ್ಟು ಒಂದು ನಿಮಿಷ ಕೇಳಿ, ಒಂದು ನಿಮಿಷ. ನಾನು ಹೇಳ್ತಿರ್ತಕ್ಕಂಥದ್ದು ಅಲ್ಲಿ ರಾಮನ ದೇವಸ್ಥಾನ ಇತ್ತು ಅಂತಕ್ಕಂಥದ್ದು ಬಾಬರಿ ಮಸೀದಿ ಕಟ್ಟಿದ್ಯಾರು? ಅದರ ನಿಲುವು ಏನಿತ್ತು? ಒಂದು ನಿಮಿಷ. ಅದೊಂದು ಹೀನಾಯವಾದ ಕೃತ್ಯ ನಡೆದಿದೆ ಈ ದೇಶದಲ್ಲಿ. ಇದೇ ಮೋದಿ ಅವರು ಪ್ರಧಾನಿ ಆದ್ರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು ಮಾನ್ಯ ದೇವೇಗೌಡರು. ದಯವಿಟ್ಟು ಅರ್ಥ
ದೇವೇಗೌಡರು ಹಾಗೆ ಹೇಳಿದ್ರು. ಸನ್ಮಾನ್ಯ ದೇವೇಗೌಡರು ಇನ್ನೂ ಒಂದು ಮಾತನ್ನು ಹೇಳ್ತಾರೆ. ರಾಮ ಮಂದಿರ ನಮ್ಮದೊಂದು ರಾಮ ಮಂದಿರ ಇಡೀ ದೇಶದ ಆಸ್ತಿ ರಾಮ ಮಂದಿರ. ಸರ್ ಒಂದ್ ನಿಮಿಷ ಕೇಳಿ ಇಲ್ಲಿ. ಅದಕ್ಕೆ ರಾಜಕಾರಣ ಮಾಡ್ತಾ ಇದ್ದಾರೆ. ಅವಕಾಶ ಕೊಡಿ ನೋಡಿ. ಇದೇ ಸನ್ಮಾನ್ಯ ದೇವೇಗೌಡರೇ ಜಾತ್ಯತೀತ ತತ್ವಗಳನ್ನು ರೂಢಿಸ್ಕೊಂಡಿರ್ತಕ್ಕಂಥವ್ರು, ಎಲ್ಲ ಸಮಾಜಗಳ ಬಗ್ಗೆನೂ ಈ ರೀತಿ ಮಾತಾಡಿರ್ತಕ್ಕಂಥದ್ದು ತಮಗೆ ನನಗಿಂತ ಹೆಚ್ಚು ಗೊತ್ತಿದೆ ಅಂತಕ್ಕಂಥ ನಾನು ಭಾವಿಸ್ತೀನಿ. ಸನ್ಮಾನ್ಯ ದೇವೇಗೌಡ ಒಂದು ಮಾತನ್ನ ಹೇಳ್ತಾರೆ, ಮುಂದಿನ ಜನ್ಮ ಏನಾದ್ರೂ ನನಗಿದ್ರೆ ಮುಸಲ್ಮಾನ ಆಗಿಬಿಡ್ತೀನಿ ಅಂತಕ್ಕಂಥದ್ದು. ಅವರು ಸರ್ವ ಧರ್ಮಗಳಲ್ಲೂ ಯಾವುದೇ ರೀತಿ ಭೇದ ಭಾವಗಳನ್ನು ತೋರಿಸಿರೋರಲ್ಲ. ಅವ್ರ ಬಗ್ಗೆ ಮಾತಾಡುವಾಗ ಜವಾಬ್ದಾರಿಯುತವಾಗಿ ಮಾತಾಡಬೇಕು ಅಂತಕ್ಕಂಥ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ದೇವೇಗೌಡರ ಹೇಳಿಕೆಗಳ ಬಗ್ಗೆ ನೀವು ಮಾತಾಡೋಕೆ ಹೌದು, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಸಿಕ್ತು ಅಂದ್ರೆ ದೇವೇಗೌಡರು ಗೊತ್ತಿರಲ್ವಾ ರಾಮನ ಶಿಲೆ? ಒಂದು ನಿಮಿಷ, ಕೋರ್ಟ್ ಅಲ್ಲಿ ತೀರ್ಮಾನ ಆಗಿದೆಯಲ್ಲ ಅದು. ಹೌದು ಹೌದು, ಇದೇ ಕೋರ್ಟ್ ಏನ್ ಹೇಳಿದೆ? ಒಂದು ನಿಮಿಷ ಕೇಳಿ. ಬಾಬ್ರಿ ಮಸೀದಿ ಉಡಿಸಿರೋದು ಅಂತಾನು ಹೇಳಿದೆ. ಒಂದು ನಿಮಿಷ, ಸುಪ್ರೀಂ ಕೋರ್ಟ್ ಹೇಳಿರೋದು. ಹಾಗಾದ್ರೆ ರಾಮ ಮಂದಿರ ಮೇಲೆ ಬಾಬ್ರಿ ಮಸೀದಿ ಕಟ್ಟಿದ್ಯಾರು? ಯಾರು? ರಾಮ ಮಂದಿರ ಮೇಲೆ. ಈಗ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಯಾವ ದೇವಸ್ಥಾನ ಇದೆ ಅದ್ರ ಮೇಲೆ ಕಟ್ಟಿರ್ತಕ್ಕಂಥ ಒಂದು ಮಸೀದಿ ಯಾವುದು? ಇಂಥ ಶ್ರೀರಂಗಪಟ್ಟಣದಲ್ಲಿ ನೋಡಿ, ಇಂಥವು ಸಾಕಷ್ಟು ಇದೆ. ಯಾವಾಗ ಇವರು ದಬ್ಬಾಳಿಕೆ ನಡೀತಾ ಇತ್ತು ಅಂತ ಸಂದರ್ಭದಲ್ಲಿ ಕೆಲವು ದೇವಸ್ಥಾನಗಳನ್ನ ಕಬ್ಜಾ ಮಾಡ್ಕೊಂಡು ಇಲ್ಲಿ ಮಸೀದಿಗಳು ಕಟ್ಟಿರ್ತಕ್ಕಂಥದ್ದು ಇತಿಹಾಸದಲ್ಲಿದೆ. ಅದು ನ್ಯಾಯ. ಒಂದು ನಿಮಿಷ, ಎಲ್ಲ ದೇವಸ್ಥಾನಗಳಲ್ಲ. ಅವ್ರಂದ್ರು ನಮ್ಮ ಬಾಬರಿ ಮಸೀದಿ 2 ವರ್ಷ ಮುಂಚೆ ಯಾಕೆ ಹೇಳಿಲ್ಲ? ಯಾವ್ದನ್ನ? ಆವಾಗ ಮುಸಲ್ಮಾನರು ಬೇಕಾಗಿತ್ತು ನಿಮ್ಗೆ. ಒಂದು ನಿಮಿಷ, ಪಂಚಿ ತೆಗೆದು ಚಡ್ಡಿ ಹಾಕೊಂಡ ತಕ್ಷಣನೇ ಎಲ್ಲ ಅಪೋಸಿಟ್ ಆ ಮುಸಲ್ಮಾನರಿಗೆ. ರಾಜಕೀಯ ಮಾಡಬೇಡಿ ನೀವು. ಫಸ್ಟ್ ಏನು ನಮ್ಮ ಪ್ರಧಾನ ಮಾಜಿ ಪ್ರಧಾನ ಇವರು ಅಲ್ಪಸಂಖ್ಯಾತರ ಮೇಲೆ ಅನ್ಯಾಯ ಆಗಿದೆ, ಬಾಬರಿ ಮಸೀದಿ ಧ್ವಂಸ ಮಾಡಿ ಅಂತ ಹೇಳಿದ್ರು. ಈಗ ನಿಮ್ಗೆ ಒಳ್ಳೇದಾ? ಈಗ ಒಂದು ನಿಮಿಷ, ಇಲ್ಲ ಉತ್ತರ ಕೊಡ್ಬೇಕಾಗುತ್ತೆ. ಶ್ರೀಮಾನ್ ದೇವೇಗೌಡರು ಅಂತ ಹೇಳ್ತಾ ಇದ್ರಲ್ಲ, ಈಗ ಚಡ್ಡಿ ಹಾಕಿದ ತಕ್ಷಣ ಸನ್ಮಾನ್ಯ ದೇವೇಗೌಡರು ಯಾವತ್ತೂ ಕೂಡ ಅವ್ರ ಆಡಳಿತದಲ್ಲಿ ಮುಸಲ್ಮಾನರಿಗೂ ಮೋಸ ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲೆಲ್ಲೂ ಇಲ್ಲ ಅಂತ ಅದು ಕೇಳಿ ಸರ್. ನೀವು ಸರ್ ಅವಕಾಶ ಕೊಡಬೇಕು. ಬಿಜೆಪಿ ಜೊತೆ ನಾವು ಸಮ್ಮಿಶ್ರ ಸರ್ಕಾರ ಮಾಡುವಂತ ಸಂದರ್ಭದಲ್ಲಿ ಯಾವತ್ತಾದ್ರೂ ಒಂದು ಸಣ್ಣ ಮುಸಲ್ಮಾನರಿಗೆಲ್ಲ ತೊಂದರೆ ಆಗಿತ್ತಾ ನಿಮ್ಗೆ? ನಾವು ಅದನ್ನ ಕಾಪಾಡ್ಕೊಂಡ್ ಬಂದಿದ್ದೀವಿ. ಇವತ್ತು ಯಾವ ಜಮೀರ್ ಅಹಮದ್ ಖಾನ್ ಅಂತ ಮಾತಾಡ್ತಾರೆ, ನಾವು ನೀವು ನಡ್ಕೊಂಡಿರ್ತಕ್ಕಂಥ ರೀತಿ, ಇತ್ತೀಚಿನ ದಿನಗಳಲ್ಲಿ ನೀವು ನಡ್ಕೊಂಡಿರ್ತಕ್ಕಂಥ ರೀತಿ, ನೀವು ಮೋಸ ಮಾಡಿದ್ದೀರಾ. ನೀವು ಮೋಸ ಮಾಡಿದ್ದೀರಾ ಶ್ರೀಮಾನ್ ದೇವೇಗೌಡರಿಗೆ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.